ನಮಸ್ತೆ. ನಮ್ಗೆ ಪ್ರತಿದಿನ ಒಂದೇ ತರ ರೂಟೀನ್ ಇರತ್ತೆ ಅಂತ ಹೇಳಿ ಅನ್ಸುತ್ತೆ. ಒಗೆಯುವಂತ ಬಟ್ಟೆನ ತಗೊಂಡೋಗಿ ಮಿಷಿನ್‌ಗೆ ಹಾಕ್ಬೇಕು. ಒಗ್ದಿರೋಂತ ಬಟ್ಟೆನ ಒಣಗಾಕೋದು. ಆ ಒಣಗಿರುವಂತ ಬಟ್ಟೆನ ತಗೊಬಂದು ಫೋಲ್ಡ್ ಮಾಡಿ ಅದನ್ನ ಎತ್ತಿ ಇಡೋದು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ದಿನಚರಿ ಅನ್ನೋದು ಆಗೋಗ್ಬಿಟ್ಟಿರತ್ತೆ. ಹಾಗೇನೆ ನಮ್ಮ ಲೈಫಲ್ಲೂ ಅಷ್ಟೇ ತುಂಬಾ ವಿಚಾರಗಳು ಒಂಥರ ರೊಟೀನ್ ಆಗಿ ಬರ್ತಾನೆ ಇರತ್ತೆ. ಅದು ಕಷ್ಟನೂ ಆಗ್ಬೋದು, ಇಲ್ಲ ಸುಖನೂ ಆಗ್ಬೋದು ಅಲ್ವಾ? ಸೊ ನಮ್ಗೇನಾದ್ರೂ ಒಂದು ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡ್ರೆ ಬೆಟರ್ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇರತ್ತೆ. ಅದ್ ಬಿಟ್ಟು ನಮಗ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟಿದೆ ಅಂತ ಹೇಳಿ ಅದನ್ನೇ ಕೊರಕೊಂಡು ಮತ್ತೆ ಕಣ್ಣಲ್ಲಿ ನೀರ್ ಹಾಕೊಂಡು ಏನು ಬೇರೆ ಕೆಲ್ಸಗಳನ್ನ ಮಾಡ್ದಿರಾ ನಮ್ ಪಾಡಿಗ್ ನಾವ್ ಇದೀವಿ ಅಂತಂದ್ರೆ ಅದು ಇನ್ನೂ ನಮ್ಗೆ ಬೆಟ್ಟದಷ್ಟು ಆಗಿ ಕಾಣುತ್ತೆ. ಅಂದ್ರೆ ಚಿಕ್ಕದಿದ್ರೂನು ನಮ್ಗೆ ತುಂಬಾ ದೊಡ್ಡ ಕಷ್ಟ ಬಂದ್ಬಿಟ್ಟಿದೆ ಅಂತ ಹೇಳಿ ಫೀಲ್ ಆಗ್ತಾ ಇರತ್ತೆ. ಹಾಗೆ ನಮ್ಮನ್ನ ನಂಬ್ಕೊಂಡು ನಮ್ಮ ಹಸ್ಬೆಂಡ್ ಆಗ್ಲಿ ಮಕ್ಳಾಗ್ಲಿ ಇರ್ತಾರೆ ಅಲ್ವಾ? ಸೊ ಅವ್ರಿಗೋಸ್ಕರ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ಲೇಬೇಕಾಗತ್ತೆ. ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅನ್ನೋದು ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರತ್ತೆ ಅಲ್ವಾ? ಸೊ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದು ಬೆಟರ್. ನಾನ್ ಯೂಶುವಲಿ ಅದನ್ನೇ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಕಷ್ಟ ಮತ್ತೆ ಸುಖ ಅನ್ನೋದು ಎರಡೂ ಈಕ್ವಲ್ ಆಗಿ ಬಂದೇ ಬರುತ್ತೆ ನಮ್ ಜೀವನದಲ್ಲಿ. ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು ಅಂತ ಹೇಳಿ ನಮ್ ಹಿರಿಯರು ಹೇಳಿದ್ದಾರೆ. ಸೊ ಅದನ್ನ ನಾವು ಫಾಲೋ ಮಾಡಿದೀವಿ ಅಂದ್ರೆ ನಮ್ ಲೈಫ್ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇರತ್ತೆ. ಇನ್ನು ಕೆಲವು ಸತಿ ನಾವೇನ್ ಯೋಚನೆ ಮಾಡ್ತೀವಿ ಅಂದ್ರೆ ನನಗ್ ಮಾತ್ರನೇ ಕಷ್ಟ ಬರತ್ತೆ, ಬೇರೆಯವರೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿ ಅನ್ಕೋತಿರ್ತೀವಿ. ಆದ್ರೆ ಅದು ತಪ್ಪು. ಪ್ರತಿಯೊಬ್ಬರಿಗೂ ಅವ್ರಿಗೆ ಆಗಿರುವಂತ ಕಷ್ಟಗಳು ಖಂಡಿತ ಇದ್ದೇ ಇರತ್ತೆ. ಬಟ್ ಅದನ್ನ ನಾವ್ ಯಾವ ರೀತಿ ಡೀಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇನೆ.